ಹಾಯ್ ಹೆಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ಬಾಲ. And today we are going to discuss about basics of classification. You all know the meaning of classification and scientifically known as a taxonomy. ಅಂದ್ರೆ taxonomical hierarchy ಯಾವ ತರ ಇರುತ್ತೆ and how we are classifying the living organisms, plants including animals, ಯಾವ ತರ classify ಮಾಡ್ತೀವಿ. And remember, this concept is not only important for your class 9 and 10th. It's also important for your higher classes like 11th, 12th and competitive examinations. So without the knowledge of classification, we can't remember anything. So ಅದಕ್ಕೋಸ್ಕರ ಇವತ್ತು ಬೇಸಿಕ್ಸ್ ಬಗ್ಗೆ ತಿಳ್ಕೋಣ, ಓಕೆನಾ? So and today we are going to discuss about the history of classification. How they started to classify the living organisms. Who started this? ಅದನ್ನು ತಿಳ್ಕೊಬೇಕು. And the levels of classification. ಈ ಕ್ಲಾಸಿಫಿಕೇಶನ್ಗಳಲ್ಲಿ ಲೆವೆಲ್ಸ್ಗಳು ಇರುತ್ತೆ. You know the different levels, 7 levels of classification. ಯಾವ್ಯಾವುದು ಮತ್ತು ಯಾಕೆ ಆ ಥರ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಿಂದ ಎಲ್ಲಿಗೆ ಡಿಕ್ರೀಸ್ ಆಗುತ್ತೆ, ಸಿಮಿಲಾರಿಟಿ ಎಲ್ಲಿ ಜಾಸ್ತಿ ಇರುತ್ತೆ ತಿಳ್ಕೊಬೇಕು. ಆ್ಯಂಡ್ ಬಯೋಲಾಜಿಕಲ್ ಕಿಂಗ್ಡಮ್ಸ್. ಈಗ ಕಿಂಗ್ಡಮ್ಸ್ ಅಂತ ಹೇಳಿದ್ರೇ ಸಾಮ್ರಾಜ್ಯ. ಎಲ್ಲ ಪ್ರಾಣಿಗಳನ್ನು ಸಾಮ್ರಾಜ್ಯದ ಅಡಿಯಲ್ಲಿ ಏನು ಮಾಡ್ತಾರೆ, ಅದನ್ನು ಗ್ರೂಪ್ ಮಾಡ್ತಾರೆ. ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಹೌ ವಿ ಆರ್ ಕ್ಲಾಸಿಫೈಯಿಂಗ್ ದ ಅನಿಮಲ್ಸ್ ಇಂಟು ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್ ಆ್ಯಂಡ್ ವಾಟ್ ಆರ್ ದ ಕ್ರೈಟೀರಿಯಾ ವಿ ಆರ್ ಯೂಸಿಂಗ್, ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅಷ್ಟನ್ನು ಕೂಡ ತಿಳ್ಕೊಂಡು, ಓಕೆನಾ? ಆ್ಯಂಡ್ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಈಸ್, ಯು ಆಲ್ ನೋ ದ ಹಿಸ್ಟ್ರಿ ಆಫ್ ಕ್ಲಾಸಿಫಿಕೇಶನ್. ಹೂ ಸ್ಟಾರ್ಟೆಡ್ ದ ಕ್ಲಾಸಿಫಿಕೇಶನ್ ಮತ್ತು ಯಾವ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದ್ರು ಗೊತ್ತಿದೆಯಾ ನಿಮಗೆ? ಪ್ರೀವಿಯಸ್ಲಿ ಯು ಆಲ್ ನೋ ದ ಫಾದರ್ ಆಫ್ ಬಯಾಲಜಿ. ಫಾದರ್ ಆಫ್ ಬಯಾಲಜಿ ಯಾರು? ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಅನ್ನೋರು ನಾಟ್ ಓನ್ಲಿ ಫಾದರ್ ಆಫ್ ಬಯಾಲಜಿ, ಈಸ್ ಅ ಫಾದರ್ ಆಫ್ ಎಂಬ್ರಿಯಾಲಜಿ, ಫಾದರ್ ಆಫ್ ಪಾಲಿಟಿಕ್ಸ್, ಫಾದರ್ ಆಫ್ ಫಿಲಾಸಫಿ ಆ್ಯಂಡ್ ಯು ಕ್ಯಾನ್ ಸೇ ಫಾದರ್ ಆಫ್ ಎಂಬ್ರಿಯಾಲಜಿ ಹೇಳಿದ್ನಲ್ಲ, ಮತ್ತು ಬಯಾಲಜಿಗೆ ಮೈನ್ ಆಗಿ. ಯಾಕೆ ಈ ಸ್ಟಾರ್ಟೆಡ್ ಟು ಕ್ಲಾಸಿಫೈ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸೊ ಲಾಂಗ್ ಎಗೋ? ಯಾವ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ, ಈ ವಾಸ್ ಕ್ಲಾಸಿಫೈಯಿಂಗ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸೊ ಬೇಸ್ಡ್ ಆನ್ ದೇರ್ ಹ್ಯಾಬಿಟ್ಯಾಟ್. ಅವುಗಳ ಹ್ಯಾಬಿಟ್ಯಾಟ್ ಮೇಲೆ ಕ್ಲಾಸಿಫೈ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಫ್ಯೂ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಲಿವಿಂಗ್ ಆನ್ ಲ್ಯಾಂಡ್. ಸೊ ಲ್ಯಾಂಡ್ ಮೇಲೆ ಇದ್ರೆ ಅವುಗಳಿಗೆ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರು, ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಅಂತ. ಸೊ ಲೈಕ್ ವೈಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ವಾಟರ್, ಸೊ ದೇ ಯೂಸ್ ಟು ಕಾಲ್ ದೆಮ್ ಆಸ್ aquatic organisms and few organisms so which are present both in water. ಅದನ್ನ ಆಂಫಿಬಿಯನ್ಸ್ ಅಂತ ಹೇಳಲಿಲ್ಲ ಅವರು, ಯಾಕೆಂದ್ರೆ ಆ ಕಾಲದಲ್ಲಿ ಇನ್ನೂ ಕೂಡ ಕ್ಲಾಸಿಫಿಕೇಶನ್ ಲೋ ಲೆವೆಲ್ ಅಲ್ಲಿ ಇತ್ತು. ಬಟ್ ಅವ್ರು ಇನ್ನೊಂದು ಹೇಳಿದ್ದು, ಸೊ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಏಬಲ್ ಟು ಫ್ಲೈ, ದೇ ಆರ್ ಕಾಲ್ಡ್ ಏರಿಯಲ್ ಆರ್ಗ್ಯಾನಿಸಮ್ಸ್. ಸೊ ಏರಿಯಲ್ ಅಂತ ಹೇಳ್ತಾರೆ. ಸೊ ಈ ತರ ಮುಂಚೆನೆ ಕ್ಲಾಸಿಫೈ ಮಾಡ್ತಾರೆ. ಯಾರು ಮಾಡಿದ್ದು? ಅರಿಸ್ಟಾಟಲ್. ಐ ಆಮ್ ರೈಟಿಂಗ್ ಹಿಯರ್ Aristotle. He started to classify the living organisms based on their habitat. ಎಲ್ಲಿರುತ್ತೆ ಅನ್ನೋ ಬೇಸಿಸ್ ಮೇಲೆ. ಓಕೆ, ಅದಾದ್ಮೇಲೆ ತುಂಬಾ ಜನ ಟ್ರೈ ಮಾಡ್ತಾರೆ ಆ್ಯಂಡ್ ಫೈನಲಿ ಹೀರೋ ವಾಸ್ ಕೇಮ್. ಒಬ್ರು ಹೀರೋ ಬರ್ತಾರೆ. ಯಾರು ಅಂತ ಹೇಳಿದ್ರೆ, ಯು ಆಲ್ ನೋ ಕಾರ್ಲ್ ಆರ್ ಕಾರೋಲಸ್, ಯು ಕ್ಯಾನ್ ಸೇ ಕಾರೋಲಸ್ ಲಿನೇಯಸ್, ಆರ್ ಕಾರ್ಲ್ ಲಿನೇಯಸ್ ಅಂತ ಹೇಳ್ತೀವಿ. ಸೊ 18th ಸೆಂಚುರಿಯಲ್ಲಿ ಇರ್ತಾರೆ. ಅಂದರೆ 1730, 1735, 1754 ಅಂತ ಕೆಲವು ಇಯರ್ಸ್ಗಳನ್ನ ಕೇಳಿರ್ತೀರಾ. ಓಕೆ, ಸೊ ಅವ್ರು ತುಂಬ ಬುಕ್ಸ್ಗಳನ್ನ ಬರೀತಾರೆ. ಆ್ಯಂಡ್ ಹಿ ಮೆನ್ಷನ್ಡ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅಂಡರ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಇಲ್ಲಿಂದ ಒಂದು ಪರ್ಫೆಕ್ಟ್ ಕ್ಲಾಸಿಫಿಕೇಶನ್ ಶುರು ಆಗುತ್ತೆ. ಓಕೆ, ಆ್ಯಂಡ್ ಹಿ ಮೆನ್ಷನ್ಡ್ ಕಿಂಗ್ಡಮ್ಸ್ ಆಸ್ ವೆಲ್, ಕ್ಲಾಸ್ ಆಸ್ ವೆಲ್, ಓಕೆ, ಜೀನಸ್ ಅಂಡ್ ಸ್ಪೀಶೀಸ್ ಆಸ್ ವೆಲ್. ಸೊ ಇದೆಲ್ಲ ಕೇಳಿರ್ತೀರ ನೀವು. ಕಿಂಗ್ಡಮ್ ಅಂತ ಹೇಳಿದ್ರೆ ಸಾಮ್ರಾಜ್ಯ. ಸೊ ಅದರಲ್ಲೂ ಕೂಡ ಪ್ಲಾಂಟ್ ಆಸ್ ವೆಲ್ ಆಸ್ ಅನಿಮೇಲಿಯಾ ಕಿಂಗ್ಡಮ್. ಅವರು ಮೇಯ್ನ್ ಆಗಿ ಫಸ್ಟ್ 2 ಕಿಂಗ್ಡಮ್ಗಳನ್ನ ಹೇಳ್ತಾರೆ. ಸೊ ಒಂದು ಅನಿಮೇಲಿಯಾ ಕಿಂಗ್ಡಮ್ ಅಂತ ಹೇಳ್ತಾರೆ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಪ್ಲಾಂಟೆ ಕಿಂಗ್ಡಮ್ ಅಂತ ಹೇಳ್ತಾರೆ. ಸೊ ಆನ್ ವಾಟ್ ಬೇಸಿಸ್ ಹಿ ಕ್ಲಾಸಿಫೈಡ್? He classified based on their nutrition. For example, plante, which are able to synthesize their own food, make their own food with the help of sunlight, water and inorganic nutrients. So the plant ಅಂತ ಹೇಳ್ತಾರೆ. ಇನ್ನು ಕೆಲವು ಸೊ heterotrophic organisms, they are called animalia, animals ಅಂತ ಹೇಳ್ಬಿಡ್ತಾರೆ. ಓಕೆ, ಸೊ ಅದಾದ್ಮೇಲೆ ಇನ್ನೂ ಕೆಲವು ಕಿಂಗ್ಡಮ್ಸ್ಗಳು ಡಿಸ್ಕವರ್ ಆಗುತ್ತೆ, ಆಮೇಲೆ ನೋಡೋಣ. ಓಕೆ, ಸೊ ಇನ್ನು ಎವಲ್ಯೂಷನ್ಗೆ ಬಂದರೆ, ಎವಲ್ಯೂಷನ್ ಕ್ಲಾಸಿಫಿಕೇಷನ್ನಲ್ಲಿ ಸೊ ಒಂದು ದೊಡ್ಡ ತಲೆ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ದಟ್ ಎವಲ್ಯೂಷನ್ ಕ್ಲಾಸಿಫಿಕೇಷನ್ ವಾಸ್ ಡನ್ ಬೈ ಚಾರ್ಲ್ಸ್ ಡಾರ್ವಿನ್. ಸೊ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಕೇಳಿದ್ದೀರಲ್ವಾ? ಸಾರಿ ಫಾರ್ ದಟ್. ಸೊ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಕೇಳಿರ್ತೀರಲ್ಲ?
ಚಾರ್ಲ್ಸ್ ಡಾರ್ವಿನ್. ಸೊ ಈ ಈಸ್ ದ ಫಾದರ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ಗೆ ಫಾದರ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಎವಲ್ಯೂಷನ್ ಕ್ಲಾಸಿಫಿಕೇಶನ್ ಶುರು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ 3 ನೇಮ್ಗಳನ್ನ ನೆನ್ಪಿಟ್ಕೊಳ್ಳಿ: ಅರಿಸ್ಟಾಟಲ್, ಕಾರ್ಲ್ ಲಿನೇಯಸ್ ಅಂಡ್ ಆಲ್ಸೋ ಚಾರ್ಲ್ಸ್ ಡಾರ್ವಿನ್. ಓಕೆ, ಇವರು ಫಾದರ್ ಆಫ್ ಎವಲ್ಯೂಷನ್. ಸೊ ಇವರು ಫಾದರ್ ಆಫ್ ಟ್ಯಾಕ್ಸಾನಮಿ. ಅರಿಸ್ಟಾಟಲ್ ಬಂದು ಫಾದರ್ ಆಫ್ ಬಯಾಲಜಿ ಅಂತ ಹೇಳ್ತೀವಿ. ಸೊ ಇವಾಗ ಇನ್ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ? ಸೊ ನೋಡೋಣ. ಕ್ಲಾಸಿಫಿಕೇಶನ್ಗಳಲ್ಲಿ ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್. ಯು ಮಸ್ಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಕಾಣಿಸ್ತಾ ಇದೆಯಲ್ಲ ಕ್ಲಿಯರ್ ಆಗಿ? ಎಸ್. ಸೊ ದೀಸ್ ಆರ್ ದ ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್. ವಿ ಕ್ಯಾನ್ ಸೇ 7 ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್. 7 ಲೆವೆಲ್ಗಳಿರುತ್ತೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸೊ ವಿಚ್ ಆರ್ ಆನ್ ದ ಅರ್ತ್, ಆನ್ ಅವರ್ ಪ್ಲಾನೆಟ್, ವಿಚ್ ಆರ್ ಡಿಸ್ಕವರ್ಡ್, ವಿಚ್ ಆರ್ ನೋನ್, ನಮಗೆ ಗೊತ್ತಿರೋದು, ಡಿಸ್ಕವರ್ ಆಗಿರೋದು ಎಲ್ಲವೂ ಕೂಡ ದೇ ಕಮ್ಸ್ ಅಂಡರ್ ದಿಸ್ ಕ್ಲಾಸಿಫಿಕೇಶನ್. ಎಲ್ಲ ಇಲ್ಲೇ ಬರುತ್ತೆ. ಸೊ ಓಕೆ, ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್, ಸೊ ದಟ್ಸ್ ನಥಿಂಗ್ ಬಟ್ ದ ಸ್ಪೀಶೀಸ್. ಸ್ಪೀಶೀಸ್ ಅಂತ ಹೇಳಿದ್ರೆ ದಿಸ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಕ್ಲಾಸಿಫಿಕೇಶನ್. ಸೊ ಈ ಥರದ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ನಾವು ಹೈರಾರ್ಕಿ ಆರ್ ಯು ಕ್ಯಾನ್ ಸೇ ಟ್ಯಾಕ್ಸಾನಮಿ, ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಅಂತ ಕೇಳಿರ್ತೀರ. ಹೈರಾರ್ಕಿ ಅಂದರೆ ಆರ್ಡರ್. ಓಕೆ, ಇಟ್ಸ್ ಎವ್ರಿವೇರ್ ಇನ್ ಅವರ್ ಲೈಫ್ ಇರಬೇಕು. ಓಕೆ, ಈವನ್ ಇನ್ ದ ಕಿಚನ್ ಆಲ್ಸೋ ಯು ಕ್ಯಾನ್ ಸಿ. ಸೊ ಮಾಮ್ ಆರ್ಗನೈಸ್ಡ್ ವೆರಿ ವೆಲ್. ಅಮ್ಮ ಎಲ್ಲವನ್ನು ಆರ್ಗನೈಸ್ ಮಾಡಿರ್ತಾರೆ. ಓಕೆ, ಪೀರಿಯಾಡಿಕ್ ಟೇಬಲಲ್ಲಿ. ಸೊ ಯಾವ ಎಲಿಮೆಂಟ್ಸ್ಗಳು ಎಲ್ಲಿರಬೇಕು, ಅದು ಆರ್ಗನೈಸೇಷನ್. ಈ ಅನಿಮಲ್ಸ್ ಯಾವ ಗ್ರೂಪಿಗೆ ಬರಬೇಕು, ಯಾವ ಆರ್ಡರ್ಗೆ, ಯಾವ ಫ್ಯಾಮಿಲಿಗೆ ಬರಬೇಕು, ದಟ್ಸ್ ದ ಆರ್ಗನೈಸೇಷನ್. ಓಕೆ, ಸೊ ಮನೆಯಲ್ಲಿ ಕಿಚನ್ನಿಂದ ಹಿಡಿದು ಲೈಬ್ರರಿಯಲ್ಲಿ ಹಿಡಿದು ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಕ್ಲಾಸಿಫಿಕೇಶನ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಇವಾಗ 7 ಲೆವೆಲ್ಸ್ ಇದೆ. ಸೊ ಸ್ಪೀಶೀಸ್, ಮೆನಿ ಸ್ಪೀಶೀಸ್ ವಿಚ್ ಆರ್ ಹ್ಯಾವಿಂಗ್ ಎ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. Okay, they group together as a species. Many living organisms, you can say. Many living organisms which are having a common, similar characteristics. We used to call them as species. Hokta, similarity of the characteristics goes on, decreases. Remember, from species to kingdom, the similarity of organisms goes on, decreases. Number goes on, increases. Number, similarity hokta kadime agate. ಇನ್ಕ್ರೀಸ್ ಹೇಳಿದಿರೋದನ್ನ ಉಲ್ಟಾ ತಿಳ್ಕೊಂಬಿಡಿ. ಓಕೆ, ಸೊ ಸಿಮಿಲಾರಿಟೀಸ್ ಗೋಸ್ ಆನ್ ಡಿಕ್ರೀಸಸ್, ಕಡಿಮೆ ಆಗ್ತಾ ಇರುತ್ತೆ. ನಂಬರ್ ಗೋಸ್ ಆನ್ ಇನ್ಕ್ರೀಸಸ್, ಹೋಗ್ತಾ ಹೋಗಿ ಜಾಸ್ತಿ ಆಗುತ್ತೆ. ಒಂದು ಕಿಂಗ್ಡಮ್ ಅಂದರೆ ಅನಿಮಲ್ ಕಿಂಗ್ಡಮ್, ಎಲ್ಲ ಅನಿಮಲ್ಗಳು ಸೇರ್ಕೊಂಡ್ಬಿಡುತ್ತೆ. ಫೈಲಮ್ ಬಂದಾಗ ಇನ್ವರ್ಟಿಬ್ರೇಟ್ಸ್ ಅಂದರೆ ಅದರಲ್ಲೂ ಕೂಡ ಆರ್ಥ್ರೋಪೋಡ ಅಂದರೆ ಬರೀ ಆರ್ಥ್ರೋಪೋಡ ಬರುತ್ತೆ, ಬೇರೆ ಯಾವುದು ಬರಲ್ಲ. ಸಿದೇರ್ ನಂಬರ್ ಗೋಸ್ ಆನ್ ಇನ್ಕ್ರೀಸಸ್ ಫ್ರಮ್ ಬಾಟಮ್ ಟು ಟಾಪ್ ಅಂಡ್ ಗೋಸ್ ಆನ್ ಡಿಕ್ರೀಸಸ್ ಫ್ರಮ್ ಟಾಪ್ ಟು ಬಾಟಮ್. ಆ ಥರ ನೆನ್ಪಿಟ್ಕೊಬೇಕು. ಓಕೆ, ಸಿ ಹಿಯರ್ ಫಸ್ಟ್ ಒನ್ ಕಿಂಗ್ಡಮ್. ನೆಕ್ಸ್ಟ್ ಅದ್ರ ಕೆಳಭಾಗದಲ್ಲಿ ಬರೋದು ಫೈಲಮ್, ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಆರ್ಡರ್, ನೆಕ್ಸ್ಟ್ ಫ್ಯಾಮಿಲಿ, ನೆಕ್ಸ್ಟ್ ಜೀನಸ್, ನೆಕ್ಸ್ಟ್ ಸ್ಪೀಶೀಸ್. ಓಕೆ, ದಿಸ್ ಇಸ್ ದ ಲೆವೆಲ್ಸ್. ಅಂದರೆ ಮೆನಿ ಸ್ಪೀಶೀಸ್ ವಿಚ್ ಆರ್ ಹ್ಯಾವಿಂಗ್ ಎ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇ ಕಮ್ಸ್ ಅಂಡರ್ ಒನ್ ಜೀನಸ್. ಓಕೆ, ಸೊ ಮೆನಿ ಜೀನಸ್ ಹ್ಯಾವಿಂಗ್ ಎ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಮ್ಸ್ ಅಂಡರ್ ಒನ್ ಫ್ಯಾಮಿಲಿ. Then again, many family comes under one order, many order comes under one class, again phylum, next again kingdom. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯಾವುದು ಅಂತ ಹೇಳಿದ್ರೆ ಹ್ಯೂಮನ್ ಕ್ಲಾಸಿಫಿಕೇಶನ್. ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ. ಸೊ ಹ್ಯೂಮನ್ ಕ್ಲಾಸಿಫಿಕೇಶನ್ ಅಲ್ಲಿ ಕಿಂಗ್ಡಮ್ ಅಂತ ಹೇಳಿದ್ರೆ ವಿ ಕಮ್ ಟು ನೋ ದಟ್ಸ್ ನಥಿಂಗ್ ಬಟ್ ಅನಿಮೇಲಿಯಾ. ಸೊ ವಿ ಆರ್ ಆಲ್ ಅನಿಮಲ್ಸ್, ರೈಟ್? ನಾವೆಲ್ಲರೂ ಅನಿಮಲ್ಸ್ ಆಗಿರೋದ್ರಿಂದ ನಮ್ಮ ಕಿಂಗ್ಡಮ್ ಅನಿಮೇಲಿಯಾ ಕಿಂಗ್ಡಮ್ ಆಗಿರುತ್ತೆ. ಕಿಂಗ್ಡಮ್ ಎಷ್ಟಿದೆ? 5 ಇದೆ. ಯಾವುದು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನಾನು. ಕಿಂಗ್ಡಮ್ ಅನಿಮೇಲಿಯಾ ಬರುತ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಯಾವ ಫೈಲಮ್ ಬರ್ತೀವಿ? ದೇರ್ ಆರ್ ಮೆನಿ ಫೈಲಮ್. ಓಕೆ, ಯು ನೋ ದಟ್ ಯಾವ್ಯಾವ್ದು ಇರುತ್ತೆ. ಫ್ರಮ್ ದ ಬಿಗಿನಿಂಗ್ ಆಫ್ ಪೊರಿಫೆರಾ, ಸಿಲೆಂಟ್ರೇಟಾ, ಟೀನೋಫೋರಾ, ಪ್ಲಾಟಿಯಲ್ಮಿಂಥಸ್, ಆಸ್ಕೆಲ್ಮಿಂಥಸ್, ಅನ್ನೆಲಿಡಾ, ಆರ್ಥ್ರೋಪೋಡಾ, ಮಲಸ್ಕಾ, ಎಕೈನೋಡರ್ಮೇಟಾ, ಹೆಮಿಕಾರ್ಡೇಟಾ, ಯೂರೋಕಾರ್ಡೇಟಾ, ಸಿಫೆಲೋಕಾರ್ಡೇಟಾ, ವರ್ಟಿಬ್ರೇಟಾ. ಸಿದೇರ್ ಜೊತೆಗೆ ಇವೆಲ್ಲ ಬರೋದೆಲ್ಲಿ? ಕೊನೆಯಲ್ಲಿ ಹೇಳಿದ್ನಲ್ಲ 3: ಯೂರೋಕಾರ್ಡೇಟಾ, ಸಿಫೆಲೋಕಾರ್ಡೇಟಾ, ವರ್ಟಿಬ್ರೇಟಾ, ಅವು ಕಾರ್ಡೇಟಾ. ಅಂದ್ರೆ ವಿ ಆರ್ ಆಲ್ ಕಮಿಂಗ್ ಫ್ರಮ್, ಕಮ್ಸ್ ಅಂಡರ್ ದ ಕಾರ್ಡೇಟಾ ಕಿಂಗ್ಡಮ್ಗೆ ಬರ್ತೀವಿ. ಓಕೆ, ನೆಕ್ಸ್ಟ್ ಕಾರ್ಡೇಟಾ ಕಿಂಗ್ಡಮ್ ಆದ್ಮೇಲೆ ಕ್ಲಾಸ್ಗಳು. ಸೊ ಅಂಡರ್ ಕಾರ್ಡೇಟಾ ದೇರ್ ಆರ್ ಮೆನಿ ಸಬ್ ಫೈಲಮ್. ಫೈಲಮಲ್ಲಿ ಸಬ್ ಫೈಲಮ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಯೂರೋಕಾರ್ಡೇಟಾ, ಸಿಫೆಲೋಕಾರ್ಡೇಟಾ, ವರ್ಟಿಬ್ರೇಟಾ. ಸೊ ವರ್ಟಿಬ್ರೇಟಾ ಸಬ್ ಫೈಲಮ್. ಸೊ ಅದರಲ್ಲಿ ಮತ್ತೆ 5 ಕ್ಲಾಸಸ್ಗಳು ಬರುತ್ತೆ. ನಾವು ಅದರಲ್ಲಿ ಯಾವ್ದ್ರಲ್ಲಿ ಬರ್ತೀವಿ? ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ವಿ ಆರ್ ದ ಮ್ಯಾಮಲ್ಸ್. ಸೊ ಐ ಆಮ್ ರೈಟಿಂಗ್ ಮ್ಯಾಮಲ್ಸ್ ಹಿಯರ್. ಸೊ ದಟ್ ಈಸ್ ನಥಿಂಗ್ ಬಟ್ ಮೆಮೇಲಿಯಾ, ಕ್ಲಾಸ್ ಮೆಮೇಲಿಯಾ. ನೆಕ್ಸ್ಟ್ ಆರ್ಡರ್.
ಸಿಹಿ ಆರ್ಡರ್ ಅಂತ ಹೇಳಿದ್ರೆ ಎಗೇನ್ ಗಣ, ಕನ್ನಡದಲ್ಲಿ ಗಣ ಅಂತ ಹೇಳ್ತೀವಿ, ಇದು ಕುಟುಂಬ. ಸೊ ಇದು ವರ್ಗ ಅಂತ ಹೇಳ್ತೀವಿ. ಅಂದ್ರೆ ಯಾವ ಆರ್ಡರ್ಗೆ ಬರ್ತೀವಿ? ವಿ ಕಮ್ಸ್ ಅಂಡರ್ ಪ್ರೈಮೇಟಾ, ವಿ ಕಮ್ಸ್ ಅಂಡರ್ ಪ್ರೈಮೇಟಾ. ಸೊ ಪ್ರೈಮೇಟ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ವೇರ್ ಆಲ್ ಪ್ರೈಮೇಟ್ಸ್. ಪ್ರೈಮೇಟ್ಸ್ ಯಾರು? ಆರ್ಗ್ಯಾನಿಸಮ್ಸ್ ಆರ್ ಅನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಡಿಸ್ಟಿಂಕ್ಟ್ ಫೇಸ್. ಒಂದು ಮುಖ ಇರಬೇಕು ಅವುಗಳಿಗೆ. ಇದೆಯಾ? ಎಲ್ಲದಕ್ಕೂ ಇರುತ್ತೆ ಸರ್, ಬಟ್ ನಮ್ಮ ಥರ ಇರಲ್ಲ. ಅಂದರೆ 2 ಕಣ್ಣು, ಮೂಗು, ಬಾಯಿ ಒಂದೇ ಕಡೆ ಇರುತ್ತಾ? ಆ ಥರ ಇದ್ದರೆ ಅದು ಪ್ರೈಮೇಟ. ಎಲ್ಲಿರುತ್ತೆ? ಚಿಂಪಾಂಜಿಯಲ್ಲಿ, ಮಂಕಿಗಳಲ್ಲಿ, ಗೊರಿಲಾಗಳಲ್ಲಿ, ಹ್ಯೂಮನ್ಗಳಲ್ಲಿ ಇರುತ್ತೆ. ನಾವೆಲ್ಲ ಪ್ರೈಮೇಟ್ಸ್ಗಳು. ಆ್ಯಂಡ್ ಓನ್ಲಿ 2 ಮೆಮರಿ ಗ್ಲ್ಯಾಂಡ್ಸ್, 2 ಮೆಮರಿ ಗ್ಲ್ಯಾಂಡ್ಸ್ ಇರಬೇಕು, ಅದು ಪ್ರೈಮೇಟ. ಓಕೆ, ಫಿಂಗರ್ಸ್, ನೇಲ್ಸ್ ಮತ್ತೆ ಅಲ್ಲಿ ಕ್ಲಾಸ್ ಇರಬೇಕು, ಅದು ಪ್ರೈಮೇಟ. ಗಿವ್ ಬರ್ತ್ ಟು ಓನ್ಲಿ 1 ಯಂಗ್ ಒನ್ಸ್ ಅಟ್ 1 ಪ್ರೆಗ್ನೆನ್ಸಿ, ಒಂದು ಪ್ರೆಗ್ನೆನ್ಸಿಲಿ ಒಂದು ಮಗುವಿಗೆ ಮಾತ್ರ ಜನ್ಮ ಕೊಡಬೇಕು, ಅದು ಪ್ರೈಮೇಟ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಫ್ಯಾಮಿಲಿ ಯಾವುದಕ್ಕೆ ಬರುತ್ತೆ? ಹೋಮಿನಿಡೇ. ವಿ ಕಮ್ಸ್ ಅಂಡರ್ ಹೋಮಿನಿಡೇ. ನಾವು ಹೋಮಿನಿಡೇ ಫ್ಯಾಮಿಲಿಗೆ ಬರ್ತೀವಿ. ಅಂದ್ರೆ ಹೋಮೋ ಸಿಮಿಲ್ಯಾರಿಟಿ. ಇಲ್ಲಿ ಆಲ್ಮೋಸ್ಟ್ ಸಿಮಿಲ್ಯಾರಿಟಿಯನ್ನು ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಓಕೆ, ಸಿಮಿಲರ್ ಆರ್ಗ್ಯಾನಿಸಮ್ಸ್. ಜೀನಸ್ಗೆ ಬಂದರೆ ಹೋಮೋ, ಹೋಮೋ. ಅಂಡ್ ಸ್ಪೀಶೀಸ್ ಬಂದರೆ ಸೇಪಿಯನ್ಸ್. ಸೊ ದಟ್ ಶುಡ್ ಬಿ ಸ್ಮಾಲ್ ಲೆಟರ್. ಸೊ ಸೇಪಿಯನ್ಸ್ ಅಂತ ಹೇಳ್ತೀವಿ. ಸೇಪಿಯನ್ಸ್. ಸಿಯಾ ಈಸಿ ಇದೆಯಾ? ನಿಮೇಲಿಯಾ ಕಾರ್ಡೇಟಾ, ಮೆಮೇಲಿಯಾ ಪ್ರೈಮೇಟಾ, ಹೋಮಿನಿಡೆ ಹೋಮೋಸೆಪಿಯಾನಾ ಆರ್ ಹೋಮೋಸೆಪಿಯನ್ಸ್. ಪ್ರಾಸ ಬರಲಿ ಅಂತ ಸೆಪಿಯಾನಾ ಅಂತ ಹೇಳ್ತೀವಿ. ಸಿ ದಿಸ್ ಇಸ್ ನಥಿಂಗ್ ಬಟ್ ದ ಕ್ಲಾಸಿಫಿಕೇಶನ್. ಕೆಲವರು ನಿಮಾನಿಕ್ಸ್ ಕೇಳ್ತೀರಾ, ಅದು ನಿಮಾನಿಕ್ಸು ಕೆಲವಾಗ ಏನು ಮಾಡ್ತೀರಾ, ಅದನ್ನ ನೆನ್ಪಿಟ್ಕೊಂಡ್ರು ಆ ಮೊದಲನೇ ವರ್ಡಲ್ಲಿ ಕೆ ಬರುತ್ತೆ. ಸರಿ, ಆ ಕೆ ಅನ್ನೋದು ಏನು ಅಂತ ಇಲ್ಲಿ ಗೊತ್ತಾಗಬೇಕಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಇಟ್ಕೊಳ್ಳಿ. ಆದರೂ ಕೂಡ ನಿಮ್ಮ ವಿಕಿಪೀಡಿಯಾದಲ್ಲೆಲ್ಲ ಹೋದರೂ ಕೂಡ ಈ ಒಂದು ನಿಮಾನಿಕ್ಸ್ ಅನ್ನು ಕೊಟ್ಟಿರ್ತಾರೆ. ಆ್ಯಂಡ್ ದಟ್ ನಿಮಾನಿಕ್ಸ್ ಇಸ್ ನಥಿಂಗ್ ಬಟ್ ಕಿಂಗ್ Philip came over for, you can say, golden strawberries. See here, kelli Philip ಆಗ್ಬೇಕಲ್ಲ ಇದು, and this one is the Philip. I'm just remaking it. Philip. ಕೆಲವು ಸಲ ಬೇಕಾದಷ್ಟು ಬೇರೆ ಬೇರೆ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಕಿಂಗ್, ಕಾರ್ಲ್, ಆರ್ ಇಟ್ ಮೇ ಬಿ ದ ಪರ್ಸನ್. Carl person came over for golden strawberries. ಅಥವಾ ಕಿಂಗ್ ಫಿಲಿಪ್ ಕೇಮ್ ಓವರ್ ಫಾರ್ ಅ ಗುಡ್ ಸೂಪ್ ಅಂತಾನು ಹೇಳ್ತಾರೆ. ಗುಡ್ ಸೂಪ್ ಅಂತ. ಸೊ ಇಲ್ಲಿ ಕೆಲವು ವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಫಸ್ಟ್ ಲೆಟರ್ ಕಿಂಗ್, ಸೊ ದಟ್ಸ್ ನಥಿಂಗ್ ಬಟ್ ದ ಕಿಂಗ್ಡಮ್. ಫಿಲಿಪ್, ಸೊ ಪಿ, ಫೈಲಮ್. ಕೇಮ್ ಓವರ್, ಕೇಮ್ ಕ್ಲಾಸ್, ಓವರ್ ಆರ್ಡರ್, ಫಾರ್ ದಟ್ ಈಸ್ ನಥಿಂಗ್ ಬಟ್ ಫ್ಯಾಮಿಲಿ. ಗೋಲ್ಡನ್ genus, strawberries. Yes, so that is indicating all the 7 levels of classification. You can easily remember. Yenenu? So Carl person came over for the golden strawberries, or you can say King Philip came over for the good soup ಅಂತನೂ ಹೇಳ್ಬೋದು. ಈ ಥರ ಯಾವುದಾದ್ರೂ ಒಂದನ್ನು ನೆನ್ಪಿಟ್ಕೊಳ್ಳಿ. ವಿಕಿಪೀಡಿಯಾದಲ್ಲೂ ಕೂಡ ಅದನ್ನೇ ಕೊಟ್ಟಿರ್ತಾರೆ. ಆ್ಯಂಡ್ ದಟ್ ಈಸ್ ದ ವೇ ವಿ ನೀಡ್ ಟು ರಿಮೆಂಬರ್ ದ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ನೌ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಬಯೋಲಾಜಿಕಲ್ ಕಿಂಗ್ಡಮ್ಸ್. ತುಂಬಾನೇ ಸೂಪರ್ ಆಗಿರೋ ಕಾನ್ಸೆಪ್ಟ್. ಕಿಂಗ್ಡಮ್ ಅಂತ ಹೇಳಿದ್ರೆ ದೊಡ್ಡ ಸಾಮ್ರಾಜ್ಯ. ಹಿಯರ್ ವಿ ಆರ್ ಕ್ಲಾಸಿಫೈಯಿಂಗ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೇಗೆ ಕಿಂಗ್ಡಮ್ ಇಲ್ಲಿದೆ. ಮೊದಲು ಡೊಮೈನ್ ಅಂತಾನೂ ಇರುತ್ತೆ ಕೆಲವು, ಅದಕ್ಕೆ ಡಿಯರ್ ಕಿಂಗ್ ಅಂತ ಹೇಳ್ತಾರೆ ಅಲ್ಲಿ. ಸೊ ಡೊಮೈನ್ ಅಂತ ಬಂದಾಗ, ಸೊ ಇಲ್ಲಿಗ ನಾವು ಜಸ್ಟ್ ಕಿಂಗ್ಡಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಿಂಗ್ಡಮ್. ಸೊ ಹಿಯರ್ 5 ಕಿಂಗ್ಡಮ್ಸ್ ಆರ್ ಪ್ರೆಸೆಂಟ್. ಇದನ್ನ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ. ಸೊ ದಿಸ್ ಕಿಂಗ್ಡಮ್ ವಾಸ್, ಅಂದ್ರೆ 5 ಕಿಂಗ್ಡಮ್ system of classification was provided by and invented, you can say discovered by, proposed by Robert Whittaker. Okay, Robert Whittaker ಇದನ್ನ ಸೊ ಏನ್ ಮಾಡ್ತಾರೆ 1969 ಅಲ್ಲಿ ಸೊ ಪ್ರಪೋಸ್ ಮಾಡ್ತಾರೆ. 5 ಕಿಂಗ್ಡಮ್ ಇರೋದು. ಫಸ್ಟ್ ದೇರ್ ಆರ್ ಓನ್ಲಿ 2 ಕಿಂಗ್ಡಮ್ ಇತ್ತು. 2 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಡನ್ ಬೈ Carl Linnaeus. ಸೊ ಅದಾದ್ಮೇಲೆ 3 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ವಾಸ್ ಡನ್ ಬೈ Ernst Haeckel. ಸೊ ದಟ್ ವಾಸ್ ಪ್ರೊಟಿಸ್ಟಾವನ್ನ ಆ್ಯಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಮೊನೆರಾ ಆ್ಯಡ್ ಆಗುತ್ತೆ. ಸೊ ದಟ್ ವಾಸ್ ಡನ್ ಬೈ ಕೋಪ್ಲೆಂಡ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಪ್ರೊಟಿಸ್ಟಾ ಕೆಳಭಾಗದಲ್ಲಿ ಸೊ ಯಾರು ಹೇಳಿದ್ದು ನಾನು? Ernst Haeckel. ಸೊ ಹಿ ಪ್ರಪೋಸ್ಡ್ ದಟ್. ಅವರು ಅದನ್ನ ಕ್ಲಾಸಿಫೈ ಮಾಡ್ತಾರೆ. ಸೊ ಮೊನೆರಾ, ಕೋಪ್ಲ್ಯಾಂಡ್ ಅನ್ನೋ ಸೈಂಟಿಸ್ಟ್ ಅದನ್ನ ಡಿಸ್ಕವರ್ ಮಾಡ್ತಾರೆ. ಇನ್ನ ಮೈಕೋಟ ರಾಬರ್ಟ್ ವಿಟೇಕರ್. ವಿಟೇಕರ್. ಸಿಹಿಯ
ಆ್ಯಂಡ್ ಇನ್ನು ಇವೆರಡು ಇದೆಯಲ್ಲ, ದೀಸ್ ಟೂ were proposed by Carl Linnaeus. Carl or Carolus Linnaeus. ಓಕೆ, ತುಂಬ ಹಿಂದೆ 1735 ಅಲ್ಲೇನೆ ಅದನ್ನು ಕ್ಲಾಸಿಫೈ ಮಾಡ್ತಾರೆ ಅವರು. ಸೊ ಕಿಂಗ್ಡಮ್ ಅನಿಮೇಲಿಯಾ, ಕಿಂಗ್ಡಮ್ ಪ್ಲಾಂಟೆ. ಮೆಟಾಝೂವಾ ಅಂತ ಹೇಳಿದ್ರೆ ಅನಿಮಲ್ಸ್ಗಳು, ಕಿಂಗ್ಡಮ್ ಅನಿಮೇಲಿಯಾ. ಮೆಟಾಫೈಟಾ ಅಂತ ಹೇಳಿದ್ರೆ ಕಿಂಗ್ಡಮ್ ಪ್ಲಾಂಟೆ. ಇದು ಪ್ಲಾಂಟೆ ಕಿಂಗ್ಡಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಮೆಟಾ ಮೀನ್ಸ್ ಲಾರ್ಜರ್ ಒನ್, ಫೈಟಾ ಲಾರ್ಜರ್ ಪ್ಲಾಂಟ್ಸ್. ಸೊ ಲಾರ್ಜರ್ ಅನಿಮಲ್ಸ್, ದೊಡ್ಡದು ಅಂತ ಏನಲ್ಲ, ಬಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಲ್ಲೆಲ್ಲ ಕಂಡು ಬರ್ತಾ ಹೋಗುತ್ತೆ, ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಅದನ್ನ ಬಿಟ್ಟರೆ, ಮೈಕ್ರೋಗಳನ್ನ ಬಿಟ್ಟು ದೊಡ್ಡದಾಗಿರೋದು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಗೊತ್ತಾಗ್ತಾ ಇದೆ, 2 kingdom system classification was done by Carl Linnaeus. Okay, this was the first one, and 3 kingdom system classification was done by Ernst Haeckel. So that is nothing but the second one. It was done by second. And 4 kingdom system of classification was done by, who is this? Copeland. Idu third one. Next fourth one ge bandre 5 kingdom system of classification. 5 ಸೇರಿದ್ರೆ, so it was done by ಟೋಟಲ್ ಆಗಿ ಈಗ 4 ಜನ. ಸೊ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಹಿಂಗೆ ಬರುತ್ತಲ್ಲ, ಆ ಥರ ನೆನ್ಪಿಟ್ಕೊಬೇಕು. ಸೊ ಯಾವ್ಯಾವ್ದು ಬರುತ್ತೆ? ಕಿಂಗ್ಡಮ್ ಮೊನೆರಾದಲ್ಲಿ ಏನಿರುತ್ತೆ? ಓಕೆ, ಮೊನೆರಾ ಕಿಂಗ್ಡಮ್ ಅಲ್ಲಿ ಈ ಥರ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಆಲ್ ಯೂನಿಸೆಲ್ಯುಲಾರ್ prokaryotic living organisms. One and the only member of this kingdom is bacteria. These are the sole member ಅಂತ ಹೇಳ್ಬೋದು. ಸೋಲ್ ಮೆಂಬರ್ ಅಂತ ಹೇಳಿದ್ರೆ ಅವರೊಬ್ಬರೇ, ಬ್ಯಾಕ್ಟೀರಿಯಾಗಳು ಮಾತ್ರ ಇರುತ್ತೆ ಅಲ್ಲಿ, ಬೇರೆ ಯಾವುದೇ ಥರ ಆರ್ಗ್ಯಾನಿಸಮ್ಸ್ ಇರಲ್ಲ ಈ ಕಿಂಗ್ಡಮ್ಗಳಲ್ಲಿ, ಬಿಕಾಸ್ ದೇ ಆರ್ ಪ್ರೊಕ್ಯಾರಿಯೋಟಿಕ್. ಪ್ರೊಕ್ಯಾರಿಯೋಟ್ ಅಂದ್ರೆ ಏನು? ದೇ ಡು ನಾಟ್ ಹ್ಯಾವ್ ಅ ಡೆಫಿನೆಟ್ ನ್ಯೂಕ್ಲಿಯಸ್, ಇರೋದಿಲ್ಲ. ನೆಕ್ಸ್ಟು ಇಲ್ಲಿಗೆ ಬರೋಣ. ಯಾವುದು? ಪ್ರೊಟಿಸ್ಟಾ ಕಿಂಗ್ಡಮ್ಗೆ ಬಂದರೆ, ಸೊ ಆಕ್ಚುಲಿ ದೀಸ್ ಆರ್ ಆಲ್ಸೋ ಯೂನಿಸೆಲ್ಯುಲಾರ್, ಬಟ್ ದೀಸ್ ಆರ್ eukaryotic living organisms. They have a definite nucleus. ಇವುಗಳಿಗೆ ಡೆಫಿನೆಟ್ ನ್ಯೂಕ್ಲಿಯಸ್ ಇರುತ್ತೆ. ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ, ಅಮೀಬಾ. ಅಮೀಬಾ ನೋಡಿರ್ತೀರಾ? ಸೊ ಅಲ್ಲಿ ಕಾಮನ್ ಆಗಿ ಸೆಲ್ ಮೆಂಬ್ರೇನ್, ಸೆಲ್ ಸೈಟೋಪ್ಲಾಸಮ್ ಅಂದ್ರೆ ನ್ಯೂಕ್ಲಿಯಸ್ ಇರುತ್ತೆ ಒಳಭಾಗದಲ್ಲಿ. ಸೊ ಅಮೀಬಾ ಇದು ಯೂಕ್ಯಾರಿಯೋಟಿಕ್, ಡೆಫಿನೆಟ್ ನ್ಯೂಕ್ಲಿಯಸ್, ಯೂನಿಸೆಲ್ಯುಲಾರ್. ಸೊ ಯೂನಿಸೆಲ್ಯುಲಾರ್ eukaryotic living organisms comes under protista. Unicellular prokaryotic living organisms comes under Monera kingdom bacteria. Next, mycota bandre. So only one unicellular organism is there, that is nothing but the yeast. Rest of all mycota, we used to call them as fungi. Okay, this is nothing but the fungi or fungi they used to call. Sorry for that. So okay, and here, so fungi anta bandaga idralli barodu mycota. Andre all fungus, ella fungus ಗಳು ಇದರಲ್ಲೇ ಬರುತ್ತೆ. ಫಂಗಸ್ ಬರುತ್ತೆ. ಇನ್ನ ಇದರಲ್ಲೆಲ್ಲ ಏನಿರುತ್ತೆ? ಆಸ್ ಯೂಶುವಲ್ ದೀಸ್ ಆರ್ ಆಲ್ ಮಲ್ಟಿಸೆಲ್ಯುಲಾರ್ ಬರುತ್ತಾ? ಅಂದ್ರೆ ಮೋರ್ ದೆನ್ ಒನ್ ಸೆಲ್ ಇಸ್ ಪ್ರೆಸೆಂಟ್ ಇರುತ್ತೆ. ಸೊ ಜೊತೆಗೆ ಇವೆಲ್ಲವೂ ಕೂಡ ಯೂಕ್ಯಾರಿಯೋಟ್ ಆಗಿರುತ್ತೆ. ಯೂಕ್ಯಾರಿಯೋಟ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಮೆಟಾಫೈಟಾ ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಆಗಿ ಏನಿರುತ್ತೆ? ಪ್ಲಾಂಟ್ಸ್ಗಳಿರುತ್ತೆ. ಸೊ ಹಾಗಾಗಿ ದೀಸ್ ಆರ್ ಆಲ್ ಮಲ್ಟಿಸೆಲ್ಯುಲಾರ್, ಇವೆಲ್ಲವೂ ಕೂಡ ಮಲ್ಟಿಸೆಲ್ಯುಲರ್ ಆಗಿರುತ್ತೆ. ಜೊತೆಗೆ ಫೋಟೋಸಿಂಥೆಟಿಕ್ ಆಗಿರುತ್ತೆ. ಆರ್ ಯು ಕ್ಯಾನ್ ಸೇ ಕೀಮೋಸಿಂಥೆಟಿಕ್, ಆದ್ರೆ ಇಲ್ಲೆಲ್ಲವೂ ಕೂಡ ಏನಾಗಿರುತ್ತೆ? ಫೋಟೋಸಿಂಥೆಟಿಕ್ ಆಗಿರುತ್ತೆ. ದೇ ಡಿಪೆಂಡ್ಸ್ ಆನ್ ಸನ್ಲೈಟ್. ಓಕೆ, ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್. ಸೊ ದೇ ಹ್ಯಾವ್ ಸೆಲ್ ವಾಲ್ ಇರುತ್ತೆ, ಇದರಲ್ಲೂ ಕೂಡ ಸೆಲ್ ವಾಲ್ ಇರುತ್ತೆ. ಬಟ್ ಆದರೆ ಅನಿಮೇಲಿಯಾಗಿ ಬಂದಾಗ, ಸೊ ದೀಸ್ ಆರ್ ಆಲ್ಸೋ ಮಲ್ಟಿಸೆಲ್ಯುಲಾರ್ ಆಗಿರುತ್ತೆ. ಓಕೆ, ಅದ್ರ ಜೊತೆಗೆ ಹೆಟೆರೋಟ್ರೋಫ್ಸ್ಗಳಾಗಿರುತ್ತೆ. ಹೆಟೆರೋಟ್ರೋಫ್ಸ್ ಮೀನ್ಸ್ ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದೇ ಡು ನಾಟ್ ಮೇಕ್ ದೇರ್ ಫುಡ್ ಅನ್ನ ಪ್ರಿಪೇರ್ ಮಾಡಲ್ಲ. ಸೊ ನೆಕ್ಸ್ಟ್ ಅದಾದ್ಮೇಲೆ ಬರೋದು ಸೆಲ್ ವಾಲ್ ಇರೋಲ್ಲ. ಸೆಲ್ ವಾಲ್ ಈಸ್ ಆಬ್ಸೆಂಟ್. ಸೊ ಈ ಬೇಸಿಸ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡ್ತಾರೆ. ಓಕೆನಾ? ಸೊ ಕಿಂಗ್ಡಮ್ಸ್ ಗೊತ್ತಾಯ್ತು, ಯಾರ್ಯಾರು ಡಿಸ್ಕವರ್ ಮಾಡಿದ್ರು ಅಂತ ಗೊತ್ತಾಯ್ತು. ಸೊ ಅಂದ್ರೆ ನಿಮ್ಗೆ ಅದು ಯಾವ ತರ ಬಂತು ಅಂತ. ಫಸ್ಟು ಕಾರ್ಲ್ ಲಿನೇಯಸ್ ಅವರು ಪ್ಲಾಂಟೆ ಅನಿಮೇಲಿಯಾ, ಮೆಟಾಫೈಟಾ, ಮೆಟಾಝೋವನ್ನ ಕ್ಲಾಸಿಫೈ ಮಾಡ್ತಾರೆ. ಓನ್ಲಿ ಬೇಸ್ಡ್ ಆನ್ ದ ಹೆಟೆರೋಟ್ರೋಫ್ಸ್ ಅಂಡ್ ಆಟೋಟ್ರೋಫ್ಸ್. ಪ್ರಿಪೇರ್ ಮಾಡಿದ್ರೆ ಫುಡ್ ಅನ್ನ ಅವುಗಳಿಗೆ ಪ್ಲಾಂಟ್ ಅಂತಾರೆ.
ಸೊ ಪ್ರಿಪೇರ್ ಮಾಡದೇ ಇದ್ರೆ ಅಂದರೆ ಮೂವಬಲ್ ಆಗಿರೋ ಎಲ್ಲ ಅನಿಮಲ್ಸ್ಗಳಿಗೆ ಅನಿಮಲ್ಸ್ ಅಂತ ಹೇಳ್ಬಿಡ್ತಾರೆ. ಅದಾದಮೇಲೆ ಪ್ರೊಟಿಸ್ಟಾ ಕಿಂಗ್ಡಮ್ ಅನ್ನು ಡಿಸ್ಕವರ್ ಮಾಡ್ತಾರೆ ಸೆಕೆಂಡ್ ಟೈಮ್. ಸೊ ದಟ್ ಈಸ್ ನಥಿಂಗ್ ಬಟ್ 3 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಓಕೆ, ಅಂದರೆ ಫಸ್ಟು 2 ಕಿಂಗ್ಡಮ್ ಆಗಿತ್ತು, ಇದು ಒಂದು ಸೇರ್ಕೊಳ್ಳುತ್ತೆ ಅರ್ನ್ಸ್ಟ್ ಹೆಕೆಲ್ ಅಂತ. ಸೊ ಈ ಕ್ಲಾಸಿಫೈಡ್ ಆಲ್ ದ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂಡರ್ ದಿಸ್ ಒನ್. ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ನ ಸಪ್ರೇಟ್ ಮಾಡ್ತಾರೆ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ಇವ್ರು ಬರ್ತಾರೆ, ಯಾರು? ಕೋಪ್ಲೆಂಡ್. He started to separate the prokaryotic living organisms and eukaryotic living organism and keeping all the prokaryotic under them. ಯಾವುಗಳಿಗೆ ಪರ್ಫೆಕ್ಟ್ ನ್ಯೂಕ್ಲಿಯಸ್ ಇರೋದಿಲ್ವೋ ಅದನ್ನೆಲ್ಲ ಇಲ್ಲಿ ಹಾಕ್ತಾರೆ. ಸೊ ಅದೇ ಮೊನೆರಾ ಆಗೋಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಮೈಕೋಟಾ ಕಿಂಗ್ಡಮ್ ಬರುತ್ತೆ 1969 ಆ್ಯಂಡ್ ಈ ಕ್ಲಾಸಿಫೈಡ್ ದ ಫಂಗಸ್ ಬಿಕಾಸ್ ದೇ ಡಿಪೆಂಡ್ಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಆ ಕಡೆ ಪ್ಲಾಂಟ್ ಅಲ್ಲ, ಅನಿಮಲ್ ಅಲ್ಲ, ಈ ಕಡೆ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲ. ಸೊ ದಟ್ಸ್ ವೈ ಹಿ ಕ್ಲಾಸಿಫೈಡ್ ಅಂಡರ್ ದ ಡಿಫರೆಂಟ್ ಒನ್. ಸೊ ದಿಸ್ ಇಸ್ ದ ಕಿಂಗ್ಡಮ್. ಸೊ ನೆಕ್ಸ್ಟ್ ನೋಡೋಣ ಮೆಟಾಫೈಟಾದಲ್ಲಿ ಬಂದರೆ, ಸೊ ಮೆಟಾಫೈಟಾ ಅಂತ ಹೇಳಿದ್ರೆ ಪ್ಲಾಂಟ್ ಕಿಂಗ್ಡಮ್. ಇವಾಗ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ ನಾವು ಬೇಸ್ಡ್ ಆನ್ ವೆದರ್ ದೇರ್ ಬಾಡಿ ಇಸ್ ಡಿಫರೆನ್ಶಿಯೇಟೆಡ್ ಆರ್ ನಾಟ್. ಇಲ್ಲಿ ಬನ್ನಿ, ಮಲ್ಟಿಸೆಲ್ಯುಲರ್ ಆಲ್ಗೆಯಲ್ಲಿ ದ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫರೆನ್ಶಿಯೇಟೆಡ್. ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫರೆನ್ಶಿಯೇಟೆಡ್. ಏನಾಗಂತ ಹೇಳಿದ್ರೆ ವಿ ಕಾಂಟ್ ಐಡೆಂಟಿಫೈ ದ ಸ್ಟೆಮ್, ರೂಟ್, ಲೀವ್ಸ್. ಅದಕ್ಕೆ ನಾವು ಥ್ಯಾಲೋಫೈಟಾ ಅಂತ ಹೇಳ್ತೀವಿ. ಥ್ಯಾಲೋಫೈಟಾ ಯು ಕ್ಯಾನ್ ಸೇ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರೋಣ, ಬ್ರಯೋಫೈಟ್ಸ್. ಸೊ ಆಕ್ಚುಲಿ ದೇ ಆರ್ ಹ್ಯಾವಿಂಗ್, ಸೊ ದ ಬಾಡಿ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್. ಇಲ್ಲಿಂದ ಡಿಫರೆನ್ಶಿಯೇಟ್ ಮಾಡ್ತೀವಿ ನಾವು ಬಾಡಿಗಳನ್ನು. ಅಂದರೆ ರೂಟ್ಸ್ ಇರುತ್ತೆ, ಲೀವ್ಸ್ ಇರುತ್ತೆ, ಸ್ಟೆಮ್ ಇರುತ್ತೆ. ಅದರಲ್ಲೂ ಕೂಡ ಇದರಲ್ಲಿ ಬ್ರಯೋಫೈಟಾದಲ್ಲಿ ರೂಟ್ ಲೈಕ್, ಸ್ಟೆಮ್ ಲೈಕ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ಸೊ ಅದು ಬ್ರಯೋಫೈಟಾ. ಕಾಮನ್ ಆಗಿ ಸೊ ನೀವು ನೋಡಿರ್ತೀರಾ ಮಾಸಸ್ಗಳಂತ ಕೇಳಿರ್ತೀರಾ. ಮಾಸಸ್, ಹ್ಯಾವ್ ಯು ಹರ್ಡ್ ಅಬೌಟ್ ದಟ್? ಮಾಸಸ್ ಅಂತ ಹೇಳಿ. ಸೊ ಅದೇ ಅಲ್ಲಿ ಬರುತ್ತೆ. ಇನ್ನು ಟೆರಿಡೋಫೈಟಾಗೆ ಬಂದರೆ ಆಕ್ಚುಲಿ ದೀಸ್ ಆರ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಇವೆಲ್ಲವೂ ಕೂಡ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ಗಳಾಗಿರುತ್ತೆ. ಏನು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ, ಸೊ ಐ ಆಮ್ ಜಸ್ಟ್ ರೈಟಿಂಗ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ನಾವು ತುಂಬ ಡಿಫ್ರೆಂಟ್ ಆಗಿ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು, ವ್ಯಾಸ್ಕ್ಯುಲರ್ ಆ್ಯಂಡ್ ನಾನ್ ವ್ಯಾಸ್ಕ್ಯುಲರ್. ವ್ಯಾಸ್ಕ್ಯುಲರ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಝೈಲಮ್ ಅಂಡ್ ಫ್ಲೋಯಮ್. ಇಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಇರುತ್ತೆ. ಓಕೆ, ಬಟ್ ಇಲ್ಲಿ ಬ್ರಯೋಫೈಟ್ ಮತ್ತು ಮಲ್ಟಿಸೆಲ್ಯುಲರ್ ಆಲ್ಗೆಯಲ್ಲಿ ಝೈಲಮ್ ಫ್ಲೋಯಮ್ ಇರೋದಿಲ್ಲ. ನೆಕ್ಸ್ಟ್ ಅಗೇನ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಇಂಟು 2, 2 ಥರ. ಸೊ ಇದೇನಿದೆ, ದೇ ಡು ನಾಟ್ ಪ್ರೊಡ್ಯೂಸ್ ಸೀಡ್ಸ್. ಇದು ಸೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ. ಹಾಗಾಗಿ ಇದನ್ನ ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳ್ತೀವಿ. ಕ್ರಿಪ್ಟೋಗ್ಯಾಮ್ಸ್. ದೀಸ್ ಟೂ ಆಕ್ಚುಲಿ ಪ್ರೊಡ್ಯೂಸ್ ದ ಸೀಡ್ಸ್. ಇವೆರಡೂ ಕೂಡ ಏನ್ ಮಾಡುತ್ತೆ? ಸೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಫೆನೆರೋಗ್ಯಾಮ್ಸ್. ಫೆನೆರೋಗ್ಯಾಮ್ಸ್ ಅಂತ ಹೇಳ್ಬೋದು. ಫೆನೆರೋಗ್ಯಾಮ್ಸ್. ಸೊ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಅಂತ. ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ಸೊ ಇಲ್ಲಿ ಸೀಡ್ ಹ್ಯಾಬಿಟ್ ಇರುತ್ತೆ, ಸೀಡ್ ಪ್ರೊಡ್ಯೂಸ್ ಆಗಲ್ಲ. ಓಕೆ, ಟೆರಿಡೋಫೈಟಾ ಕಾಮನ್ಲಿ ನೋನ್ ಆಸ್ ಫನ್ಸ್. ಜರಿ ಗಿಡಗಳು ಅಂತ ಕೇಳಿರ್ತೀರಾ ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ. ಈಗ ಜಿಮ್ನೋಸ್ಪಮ್ಸ್ಗೆ ಬಂದ್ರೆ, ಈ ಜಿಮ್ನೋಸ್ಪಮ್ಸ್ ಅಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ, ದೇ ಆರ್ ಹ್ಯಾವಿಂಗ್ ದ ನೇಕೆಡ್ ಸೀಡ್ಸ್. ಇವು ನೇಕೆಡ್ ಸೀಡ್ಗಳನ್ನ ಹೊಂದಿರುತ್ತೆ. ಸೊ ಇಯರ್ ಸೀಡ್ಸ್ ಆರ್ ನಾಟ್ ಕವರ್ಡ್ ಬೈ ಕ್ಯಾಪ್ಸ್ಯೂಲ್, ಇರೋದಿಲ್ಲ. ಅದಕ್ಕೆ ನಾವು ಅದನ್ನ ಜಿಮ್ನೋಸ್ಪರ್ಮೆ. ಜಿಮ್ನೋ ಅಂತ ಹೇಳಿದ್ರೆ ನೇಕೆಡ್, ಸ್ಪರ್ಮೆ ಅಂತ ಹೇಳಿದ್ರೆ ಸೀಡ್ ಅಂತ. ನೆಕ್ಸ್ಟ್ ಇಲ್ಲಿ ಏಂಜಿಯೋಸ್ಪಮ್ಗೆ ಬಂದ್ರೆ, ಹಿಯರ್ ಸೀಡ್ಸ್ ಆರ್ ಕವರ್ಡ್ ಬೈ ಎ ಕ್ಯಾಪ್ಸ್ಯೂಲ್ ಕಾಲ್ಡ್ ಫ್ರೂಟ್ ಪ್ರೊಡ್ಯೂಸಿಂಗ್, ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ದೇ ಆರ್ ಕಾಲ್ಡ್ ಫ್ಲವರಿಂಗ್ ಪ್ಲಾಂಟ್ಸ್. ಇವುಗಳಿಗೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಫ್ಲವರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಸೊ ಬೇಸ್ಡ್ ಆನ್ ಮೆನಿ ಕ್ರೈಟೀರಿಯಾ ವಿ ಆರ್ ಕ್ಲಾಸಿಫೈಯಿಂಗ್. ಮತ್ತೊಮ್ಮೆ ಹೇಳ್ತೀನಿ, ಕಿಂಗ್ಡಮ್ ಮೆಟಾಫೈಟಾ ಇದೆ ಅಂದ್ರೆ ಪ್ಲಾಂಟೇ ಕಿಂಗ್ಡಮ್ ಇದೆ. ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಇನ್ ಟು ಮೆನಿ ಟೈಪ್ಸ್ ಬೇಸ್ಡ್ ಆನ್ the what is that one differentiation of the body. If body is not differentiated, they are called thallophyta, multicellular algae. ಅದರಲ್ಲೂ ಕೂಡ ಸೊ ಯಾವ್ದು ಬರುತ್ತೆ? ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಗ್ರೀನ್ ಆಲ್ಗೆ, ರೋಡೋಫೈಸಿಯೆ, ಫಿಯೋಫೈಸಿಯೆ, ಸೊ ಅಂತ ಬರುತ್ತೆ ಅದರಲ್ಲಿ. ಓಕೆ, ನೋಡಿರ್ತೀರಾ ನೀವು. ನೆಕ್ಸ್ಟ್ ಇಲ್ಲಿ ಬ್ರಯೋಫೈಟಾಗೆ ಬಂದಾಗ, ದೇ ಬಾಡಿ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್ ಲೈಕ್ ಫಾರ್ ಎಕ್ಸಾಂಪಲ್ ರೂಟ್ ಲೈಕ್, ಲೀಫ್ ಲೈಕ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಇವೆರಡಿಗೆ ಬಂದಾಗ ಇಲ್ಲಿ ಇವೆಲ್ಲವೂ ಕೂಡ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ಗಳಾಗಿರುತ್ತೆ. ಸೊ ದೇ ಹ್ಯಾವ್ ಅ ಝೈಲಮ್ ಅಂಡ್ ಫ್ಲೋಯಮ್ ಟು ಟ್ರಾನ್ಸ್ಪೋರ್ಟ್ ವಾಟರ್ ಅಂಡ್ ಫುಡ್ ಇರುತ್ತೆ.
ಎಗೈನ್ ಮತ್ತೆ ಕ್ರಿಪ್ಟೋಗ್ಯಾಮ್ಸ್, ಫೆನೆರೋಗ್ಯಾಮ್ಸ್. ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿದ್ರೆ ಸೊ ವಿತೌಟ್ ಸೀಡ್ಸ್, ಇಲ್ಲಿ ಸೀಡ್ಸ್ಗಳು ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಫೆನೆರೋಗ್ಯಾಮ್ಸ್ ಅಂತ ಹೇಳಿದ್ರೆ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ಗಳಾಗಿರುತ್ತೆ, ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ಗಳಾಗಿರುತ್ತೆ. ಎಗೈನ್ ಜಿಮ್ನೋಸ್ಪಮ್ಸ್ ಮತ್ತೆ ಕ್ಲಾಸಿಫೈ ಮಾಡ್ತಾ ಇದೀವಿ ನಾವು, ಯಾಕೆ? ಬಿಕಾಸ್ ದೀಸ್ ಆರ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಹಿಯರ್ ಸೀಡ್ಸ್ ಆರ್ ನೇಕೆಡ್, ಓಕೆ, ದೇ ಆರ್ ನಾಟ್ ಕವರ್ಡ್ ಬೈ ದ ಕ್ಯಾಪ್ಸ್ಯೂಲ್ ಆರ್ ಎ ಫ್ರೂಟ್. ಬಟ್ ಇಲ್ಲಿ ಎಂಜಿಯೋಸ್ಪಮ್ಸ್, ಎಂಜಿಯೋ ಇನ್ ದ ಸೆನ್ಸ್ ಕ್ಯಾಪ್ಸ್ಯೂಲ್, ಯು ಕ್ಯಾನ್ ಸೇ ಕ್ಯಾಪ್ಸ್ಯೂಲ್ ಅಂತ, ಫ್ರೂಟ್ ಅಂತ. ಸೊ ಸೀಡ್ ಸುತ್ತ ಒಂದು ಕ್ಯಾಪ್ಸ್ಯೂಲ್ ಇರುತ್ತೆ, ಅದೇ ಫ್ರೂಟ್. ಸೊ ಆಲ್ ಆರ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್, ಫ್ಲವರ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಹೌ ವಿ ಕ್ಲಾಸಿಫೈಡ್ ದ ಪ್ಲಾಂಟ್ಸ್. ಓಕೆ, ಪ್ಲಾಂಟ್ ಕಿಂಗ್ಡಮ್, ಮಲ್ಟಿಸೆಲ್ಯುಲರ್ ಆಲ್ಗೆ, ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪಮ್ ಅಂಡ್ ಎಂಜಿಯೋಸ್ಪಮ್. ಓಕೆ, ಸೊ ಅದ್ರಲ್ಲಿ ಯಾವ ಕ್ಯಾರೆಕ್ಟರ್ ಇರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಈಗ ನೋಡೋಣ ಮೆಟಾಝೂವಾ, ಅನಿಮೇಲಿಯಾ ಕಿಂಗ್ಡಮ್ ಅಲ್ಲಿ, ಅನಿಮೇಲಿಯಾ ಕಿಂಗ್ಡಮ್ ಅಲ್ಲಿ. ಸೊ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಇನ್ ಟೂ. ಸೊ ನಾನ್ ಕಾರ್ಡೇಟ್ಸ್ ಅಂಡ್ ಕಾರ್ಡೇಟ್ಸ್, ನಾನ್ ಕಾರ್ಡೇಟಾ ಅಂಡ್ ಕಾರ್ಡೇಟಾ ಫೈಲಮ್ಗಳು. ಸೊ ಅದರಲ್ಲಿ ಇವಾಗ ನಾನ್ ಕಾರ್ಡೇಟ್ಸ್ಗಳಲ್ಲಿ ಯು ನೋ ದ ಇನ್ವರ್ಟಿಬ್ರೇಟ್ಸ್, ರೈಟ್? ಇನ್ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್ ಅಂತ ಕೇಳಿರ್ತೀರಾ. ಈ ಇನ್ವರ್ಟಿಬ್ರೇಟ್ಸ್ ಅಲ್ಲಿ ದೇರ್ ಆರ್ ಅಬೌಟ್ 9 ಫೈಲಮ್, 9 ಫೈಲಮ್ಗಳಿರುತ್ತೆ, ಆಸ್ ಐ ಸೆಡ್ ಪ್ರೀವಿಯಸ್ಲಿ. ಸೊ ಕ್ಯಾನ್ ಯು ರಿಮೆಂಬರ್ ದೇಮ್? ಸೊ ಈಗ ಯಾಕೆ ನಾನ್ ಕಾರ್ಡೇಟ್ಸ್ ಅಂತ ಹೇಳ್ತೀವಿ? ಡು ನಾಟ್ ಹ್ಯಾವ್ ಬ್ಯಾಕ್ ಬೋನ್, ದೇ ಡು ನಾಟ್ ಪೊಸೆಸ್ ಬ್ಯಾಕ್ ಬೋನ್, ಇವುಗಳಿಗೆ ಬ್ಯಾಕ್ ಬೋನ್ ಇರೋದಿಲ್ಲ. ಸೊ ದೇ ಪೊಸೆಸ್ ನೋಟೋಕಾರ್ಡ್, ಯು ಕ್ಯಾನ್ ಸೇ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್, ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಇದೆ. ಓಕೆ, ಸೊ ಏನ್ ನೋಟೋಕಾರ್ಡ್ ಅಂದ್ರೆ ಇಟ್ಸ್ ಎ ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಪ್ರೆಸೆಂಟ್ ಆನ್ ದ ಡಾರ್ಸಲ್ ಸೈಡ್ ಆಫ್ ಅವರ್ ಬಾಡಿ. ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಇರುತ್ತೆ, ಇವುಗಳಲ್ಲಿ ಇರೋದಿಲ್ಲ. ಸೊ ಯಾವ್ಯಾವ್ದು ಬರುತ್ತೆ? ಯು ನೋ ದೆಮ್. ಪೋರಿಫೆರಾ ಅಂದ್ರೆ ಪೋರ್ ಬಿಯರಿಂಗ್ ಆರ್ಗ್ಯಾನಿಸಮ್. ಸೀಲೆಂಟರೇಟಾ ಮೀನ್ಸ್ ಒಳಭಾಗದಲ್ಲಿ ಒಂದು ಕ್ಯಾವಿಟಿ ಇರುತ್ತೆ, ಆದರೆ ಅದನ್ನ ನಾವು ಟ್ರೂ ಸಿಲೋಮ್ ಅಂತ ಹೇಳಲ್ಲ, ಎ ಸಿಲೋಮೆಟ್ಗಳಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರಾ, ಅರಿಲಿಯಾ, ಸೀಪೆನ್, ಸೀಫ್ಯಾನ್, ಅಂಡ್ ಆಲ್ಸೋ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಫೈಸೇಲಿಯಾ. ಅಂಡ್ ಹ್ಯಾವ್ ಯು ಹರ್ಡ್ ಅಬೌಟ್ ದ ಮಿಯಾಂಡ್ರಿನಾ? ದಟ್ ಇಸ್ ನಥಿಂಗ್ ಬಟ್ ಕೋರಲ್ಸ್. ಈಗ ಸಮುದ್ರದ ದಿಂಡೆಗಳು ಅಂತ ಕೇಳಿರ್ತೀರಾ. ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ, ಅಲ್ಲಿ ಜೆಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ನೋಡಿ, ಅದೆಲ್ಲ ಪ್ರೊಡ್ಯೂಸ್ ಆಗೋದು ಇದರಿಂದಾನೆ. ನೆಕ್ಸ್ಟು ಅದಾದ್ಮೇಲೆ ಟೀನೋಫೋರಾ ಅಂತ ಬರುತ್ತೆ, ಟೀನೋಫೋರಾ. ಓಕೆ, ಇದರಲ್ಲಿ ಬಯೋಲ್ಯೂಮಿನೆಸೆನ್ಸ್ ಇರುತ್ತೆ, ಇವು ಸಮುದ್ರದ ತಳಭಾಗದಲ್ಲಿ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಇವುಗಳಿಗೆ ಲೈಟ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಇರುತ್ತೆ, ಲೈಟ್ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಅದಾದ್ಮೇಲೆ ಪ್ಲಾಟಿ ಹೆಲ್ಮಿಂಥೆಸ್, ಅದರ ಅರ್ಥ ಅವುಗಳ ಬಾಡಿ ಫ್ಲಾಟ್ ಆಗಿದೆ. ಇನ್ನು ಕೆಲವು ಹ್ಯಾಸ್ಕೆಲ್ಮಿಂಥೆಸ್, ಇವುಗಳ ಬಾಡಿ ಏನಾಗಿದೆ? ರೌಂಡ್ ಶೇಪ್ ಅಲ್ಲಿ ಇದೆ. ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ದಿಸ್ ಬಾಡಿ ಲೈಕ್ ಅ ಸ್ನೇಕ್ ತರ ಇರುತ್ತೆ. ರೌಂಡ್ ವರ್ಮ್ ಅಂತ ಕೇಳಿರ್ಬೋದು, ಫಿಲೇರಿಯಲ್ ವರ್ಮ್ಸ್, ಹುಕ್ ವರ್ಮ್, ಓಕೆ, ಪಿನ್ ವರ್ಮ್, ಅದೆಲ್ಲ ನೋಡಿದ್ರೆ ನಿಮಗೆ ರೌಂಡ್ ಆಗಿರುತ್ತೆ, ಆಸ್ಕೆಲ್ಮಿಂಥಸ್. ಅದಾದ್ಮೇಲೆ ಎನೇಲಿಡಾ ಅಂದ್ರೆ ಅರ್ಥವರ್ಮ್, ಲೀಚ್, ಜಿಗಣೆ ಮತ್ತೆ ಎರೆಹುಳುಗಳು ಕೇಳಿರ್ತೀರಾ. ಅವುಗಳ ಬಾಡಿ ಮೇಲ್ಭಾಗದಲ್ಲಿ ಈ ತರ ರಿಂಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದು ಎನೇಲಿಡಾ. ಸೊ ಅದಾದ್ಮೇಲೆ ಆರ್ಥ್ರೋಪೋಡಾ ಅಂದ್ರೆ ಜಾಯಿಂಟೆಡ್ ಲೆಗ್ಸ್ ಇರುತ್ತೆ. ಆಲ್ ಇನ್ಸೆಕ್ಟ್ಸ್, ಎಲ್ಲ ಇನ್ಸೆಕ್ಟ್ಸ್ಗಳು ಇನ್ಕ್ಲೂಡಿಂಗ್ ದ ಬಟರ್ಫ್ಲೈ, ಸ್ಪೈಡರ್, ಕಾಕ್ರೋಚ್, ಸ್ಕಾರ್ಪಿಯಾನ್, ಪ್ರಾನ್, ಇದೆಲ್ಲವೂ ಕೂಡ ಇಲ್ಲೇ ಬರೋದು ಆರ್ಥ್ರೋಪೋಡಾ. ನೆಕ್ಸ್ಟ್ ಅದಾದ್ಮೇಲೆ ಮೊಲಸ್ಕಾ. ಸೊ ಮೃದುವಾದ ಬಾಡಿಯನ್ನ ಹೊಂದಿರೋದು, ಸಾಫ್ಟ್ ಬಾಡಿಡ್ ಆರ್ಗ್ಯಾನಿಸಮ್ಸ್. ಫಾರ್ ಎಕ್ಸಾಂಪಲ್ ಆಕ್ಟೋಪಸ್ ಕೇಳಿದಿರಾ, ಸ್ಕ್ವಿಡ್, ಸೊ ಅಂದ್ರೆ ಡೆವಿಲ್ ಫಿಶ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಸೆಪಿಯಾ, ಸ್ಕ್ವಿಡ್ ಅಂತ ಹೇಳಿದ್ರೆ ಸೆಪಿಯಾ. ಇನ್ನೊಂದು ಕಾಮನ್ ಆಗಿರೋದು ಪೈಲಾ ಅಂದ್ರೆ ಆಪಲ್ ಸ್ನೇಲ್, ಬಸವನ ಹುಳು ನೋಡಿರ್ತೀರಲ್ಲ, ಶಂಕು ಇರುತ್ತಲ್ಲ, ಸೊ ಅದು ಸಾಫ್ಟ್ ಬಾಡಿಡ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ಎಖೈನೋಡರ್ಮೇಟಾ ಅಂದ್ರೆ ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್ಸ್. ಇವುಗಳ ಬಾಡಿ ಸರ್ಫೇಸ್ ಮೇಲೆ ಸ್ಪೈನ್ಸ್ಗಳಿರುತ್ತೆ. ಎಕ್ಸಾಂಪಲ್ ಸ್ಟಾರ್ ಫಿಶ್, ಬ್ರಿಟಲ್ ಫಿಶ್ ಕೇಳಿರ್ಬೋದು ನೀವು. ಓಕೆ, ಸೊ ಅದೆಲ್ಲ ಇದರಲ್ಲೇ ಬರ್ಬೋದು, ಎಕೈನೋಡರ್ಮೇಟಾ. ಅಂಡ್ ಅದಾದ್ಮೇಲೆ ಹೆಮಿಕಾರ್ಡೇಟಾ ಅಂತ ಇನ್ನೊಂದು ಬರುತ್ತೆ, ಹೆಮಿಕಾರ್ಡೇಟಾ. ಸೊ ಇದರಲ್ಲಿ ಆಸ್ ದ ನೇಮ್ ಇಂಡಿಕೇಟಿಂಗ್, ಸೊ ಹೆಮಿಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಏನಾಗಿರುತ್ತೆ, ಕಾಮನ್ ಆಗಿ ಸ್ಟೋಮೋಕಾರ್ಡ್ ಆಗಿಬಿಟ್ಟಿರುತ್ತೆ, ಅದು ಹೆಮಿಕಾರ್ಡೇಟಾಗಿ ಬರುತ್ತೆ. ಬೆಲಾನೋ ಗ್ಲಾಸಸ್ ಹಾವ್ ತರ ಇರುತ್ತೆ ಅದು. ಸೊ ಅದೆಲ್ಲ ಮರೈನ್ ಆಗಿರುತ್ತೆ. ನೋಡಿ, ಇಷ್ಟು ಕ್ಲಾಸಿಫಿಕೇಶನ್ ಎಲ್ಲಿ ಬಂತು? ಕಮ್ಸ್ ಅಂಡರ್ ನಾನ್ ಕಾರ್ಡೇಟಾ ಆರ್ ಇನ್ವರ್ಟಿಬ್ರೇಟ್ಸ್. ಇಲ್ಲಿಗೆ ಬಂದ್ರೆ ಕಾರ್ಡೇಟಾದಲ್ಲಿ ತುಂಬಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಯೂರೋಕಾರ್ಡೇಟಾ,
ಯೂರೋಕಾರ್ಡೇಟಾ ಅಂದ್ರೆ ನೋಟೋಕಾರ್ಡ್ ಪ್ರೆಸೆಂಟ್ ಇನ್ ದ ಟೈಲ್, ಟೈಲ್ ಆಫ್ ದ ಲಾರ್ವಾ. ಅಂದ್ರೆ ಯಂಗ್ ಒನ್ ಅಲ್ಲಿ ಮಾತ್ರ ಇಲ್ಲಿ ನೋಟೋಕಾರ್ಡ್ ಇರುತ್ತೆ. ಸೊ ಅದಾದ್ಮೇಲೆ ಸಿಫ್ಯಾಲೋಕಾರ್ಡೇಟಾ ಅಂದ್ರೆ ಹಿಯರ್ ಅರ್ಥ ಮಾಡ್ಕೊಳ್ಳಿ, ಸಿಫ್ಯಾಲೋ ಅಂದ್ರೆ ಹೆಡ್ ಅಂತ. ಸೊ ನೋಟೋಕಾರ್ಡ್ ಪ್ರೆಸೆಂಟ್ ಥ್ರೂಔಟ್ ದ ಬಾಡಿ, ಹೆಡ್ ಟು ಟೈಲ್, ಸೊ ಅಂಡ್ ಪರ್ಸಿಸ್ಟ್ ಥ್ರೂಔಟ್ ದೇರ್ ಲೈಫ್. ಇಲ್ಲಿ ಲಾರ್ವಾ ಸ್ಟೇಜ್ ಅಲ್ಲಿ ಮಾತ್ರ ನೋಟೋಕಾರ್ಡ್ ಇರುತ್ತೆ, ಆದ್ರೆ ಇಲ್ಲ ಹಾಗಲ್ಲ, ಜೀವನ ಪರ್ಯಂತ ಇರುತ್ತೆ. ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಫ್ರಮ್ ಹೆಡ್ ಟು ಟೈಲ್ ಅಂಡ್ ಪರ್ಸಿಸ್ಟ್ ಥ್ರೂ ಔಟ್ ದೇರ್ ಲೈಫ್ ಅಂತ. ಸೊ ಅದಾದ್ಮೇಲೆ ವರ್ಟಿಬ್ರೇಟಾ ಓಕೆ, ಅಂದ್ರೆ ಇನ್ ಫ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಿಸ್ ನೋಟೋಕಾರ್ಡ್ ಇಸ್ ರಿಪ್ಲೇಸ್ಡ್ ಬೈ ದ ವರ್ಟಿಬ್ರಲ್ ಕಾಲಮ್. ಈಗ ನಮ್ಮಲ್ಲಿ ನೋಟೋಕಾರ್ಡ್ ಅಂತ ಹೇಳಲ್ಲ, ಇದನ್ನ ಏನಂತ ಹೇಳ್ತೀವಿ? ವರ್ಟಿಬ್ರಲ್ ಕಾಲಮ್. Because during embryonic stage it is replaced by the vertebral column. So number of vertebrae they have arranged 26 vertebrae, cervical, thoracic, lumbar, sacral, ಇದೆಲ್ಲ ಕೇಳಿರ್ತೀರಾ ನೀವು, vertebral column. So ಈ vertebrataದಲ್ಲಿ ಓಕೆ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇವಾಗ. So now we are talking about this particular segment. What is this? Vertebrata. ಇದರಲ್ಲಿ ನಿಮಗೆ ಗೊತ್ತಿರಬೇಕು, there are about 5 classes. ಇದು ಸಬ್ಫೈಲಾ, ಇದು ಫೈಲ್ ಆಗಿರುತ್ತೆ, ಇದು ಸಬ್ ಫೈಲ್ ಆಗಿರುತ್ತೆ. ಈ ಸಬ್ ಫೈಲಮ್ಗಳಲ್ಲಿ ಅಥವಾ ಈ ಸಬ್ ಫೈಲಮ್ ವರ್ಟಿಬ್ರೇಟಾದಲ್ಲಿ 5 ಕ್ಲಾಸ್ ಇದೆ. ಯಾವ್ಯಾವುದು? ಪಿಸ್ಸಸ್ ಅಂದ್ರೆ ಫಿಶಸ್ಗಳು, ನೆಕ್ಸ್ಟು ಆಂಫಿಬಿಯನ್ಸ್ ಅಂದ್ರೆ ಸೊ ವಿಚ್ ಆರ್ ಪ್ರೆಸೆಂಟ್ ಬೋತ್ ಇನ್ ವಾಟರ್ ಅಂಡ್ ಆಲ್ಸೋ ಆನ್ ಲ್ಯಾಂಡ್, ಎರಡು ಕಡೆ ಇರೋದು. ನೆಕ್ಸ್ಟ್ ರೆಪ್ಟೈಲ್ಸ್, ರೆಪ್ಟೀಲಿಯಾ, ಸೊ ಮೀನ್ಸ್ ಸೊ ಸರೀಸೃಪಗಳು, ಮೀನ್ಸ್ ಕ್ರಾಲಿಂಗ್ ಆರ್ಗ್ಯಾನಿಸಮ್ಸ್, ಕ್ರಾಲ್ ಮಾಡುತ್ತೆ, ಅದು ತೆವಳುತ್ತೆ ಅಂದ್ರೆ ಓಡೋದು, ಅವೆಲ್ಲ ತೆವಳುವ ಆರ್ಗ್ಯಾನಿಸಮ್ಸ್ಗಳು. ಸೊ ಅದಾದ್ಮೇಲೆ ಬರ್ಡ್ಸ್ ಆರ್ ಯು ಕ್ಯಾನ್ ಸೇ ಏವ್ಸ್, ಬರ್ಡ್ಸ್ಗಳು ಹಾರುವ ಜೀವಿಗಳು, ಕೆಲವು ಫ್ಲೈಟ್ಲೆಸ್ ಇರುತ್ತೆ, ಅದು ಬಿಟ್ರೆ ಸೊ ಆಲ್ಮೋಸ್ಟ್ ಆಲ್ ಆರ್ ಫ್ಲೈಟ್, ಹ್ಯಾವ್ ಕೆಪಾಸಿಟಿ ಟು ಫ್ಲೈಟ್. ನೆಕ್ಸ್ಟ್ ಮೆಮ್ಮೇಲಿಯಾ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ಮೆಮರಿ ಗ್ಲ್ಯಾಂಡ್ ಇರೋದು, ಅಂದ್ರೆ ಗಿವ್ ಬರ್ತ್ ಟು ಯಂಗ್ ಒನ್ಸ್, ಮರಿ ಹಾಕೋದು. ಈ ತರ ಕ್ಲಾಸಿಫೈ ಮಾಡ್ತೀವಿ. ನೋಡಿ ಎಷ್ಟು ಕ್ಲಾಸಿಫಿಕೇಶನ್ ಇದೆ, ಎಷ್ಟು ಚೆನ್ನಾಗಿದೆ. From the beginning of Aristotle, he classified organisms based on their habitat. Then Carl Linnaeus, he have done lot of research and classified organisms into 2 kingdom, plant and animalia. Charles Darwin ಬಗ್ಗೆ ಹೇಳಿದೆ, classification of evolution. So ಅವ್ರನ್ನ father of evolution ಅಂತಾನೆ ಹೇಳ್ತೀವಿ. ಅದಾದ್ಮೇಲೆ I was talking about classification of living organisms, levels of classification, kingdom, phylum, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಅದಕ್ಕೊಂದು ವರ್ಡ್ ಹೇಳಿದೆ, ಅದನ್ನು ಕೂಡ ನೆನ್ಪಿಟ್ಕೊಂಬಿಡಿ. ಯಾವುದದು? ಕಿಂಗ್ ಇಂದ ಶುರು ಆದರೆ ಕಿಂಗ್, ಫಿಲಿಪ್. ಓಕೆ, ನೆಕ್ಸ್ಟ್ ಕೇಮ್, ಓವರ್, ಫಾರ್, ಗೋಲ್ಡನ್ ಸ್ಟ್ರಾಬೆರೀಸ್ ಆರ್ ಗುಡ್ ಸೂಪ್ ಅಂತ ನೀವು ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ನಾನು ಹೇಳಿದ್ದು ಕಿಂಗ್ಡಮ್ಗಳು. ಸೊ 2 kingdom system classification was introduced by Carl Linnaeus. 3 kingdom, Ernst Haeckel by introducing the protista. 4th kingdom system of classification was done by Copeland by introducing the Monera. 5 kingdom system classification was proposed by Robert Whittaker by introducing the Mycota kingdom. ಇವತ್ತು ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇನ್ನೊಂದು 6 kingdom classification ಅಂತ ಮಾಡ್ತಾ ಇದ್ದಾರೆ, ಆರ್ಕಿ ಬ್ಯಾಕ್ಟೀರಿಯಾಗಳನ್ನು ಸಪರೇಟ್ ಮಾಡೋದು. ಸೊ ಆ ಥರ ಇರುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ಹೇಳಿದ್ದು ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್. ಪ್ಲಾಂಟ್ ಅಲ್ಲಿ 5 ತಿಳ್ಕೊಂಡು, ಸೊ ಅನಿಮಲ್ ಕಿಂಗ್ಡಮ್ ಅಲ್ಲೂ ಕೂಡ ಈ ತರ ತಿಳ್ಕೊಂಡು. ಓಕೆ, ಸೊ ಎಸ್, ಐ ಹೋಪ್ ದಿಸ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಯು, ನಾಟ್ ಓನ್ಲಿ ಫಾರ್ ಯುವರ್ ಗ್ರೇಡ್ 9th and 10th, ಫಾರ್ ಯುವರ್ ಹೈಯರ್ ಕ್ಲಾಸಸ್ ಆಸ್ ವೆಲ್. ಇದನ್ನೇ ನಾವು ಕ್ಲಾಸ್ 9 ಅಲ್ಲಿ ಇನ್ ಡೀಟೈಲ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ನಾವೇ ಸಿಗ್ತೀವಿ ಮುಂದೆ ಕ್ಲಾಸ್ 11 ನಲ್ಲಿ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅನಿಮಲ್ ಕಿಂಗ್ಡಮ್ ಮತ್ತೆ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.